ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಆಫ್ಟರ್ನೂನ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮನ್ನು ಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಯಾವುದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆಗಿರಕ್ಕಂಥ ಒಂದು ವಿಡಿಯೋ ಅಂದ್ಬಿಟ್ಟು ಹೌದು. ಈ ಇಂದಿನ ವಿಡಿಯೋದಲ್ಲಿ ಅಂದರೆ ಎಕ್ಸಾಮ್ ಆದ ನೆಕ್ಸ್ಟ್ ಡೇನೇ ನಾನು ನಿಮಗೆ ಯಾವೆಲ್ಲ ಸಬ್ಜೆಕ್ಟ್ದ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅನ್ನೋಕ್ಕಂಥದ್ದು ನಾನು ಇನ್ಫಾರ್ಮ್ ಕೊಟ್ಟಿದ್ದೆ. ಸೊ ಆ ಒಂದು ಸಬ್ಜೆಕ್ಟಲ್ಲಿ ಈ ಒಂದು ರಿಸರ್ಚ್ ಮೆಥಡಾಲಜಿ ಆ್ಯಂಡ್ IPR ಅನ್ನೋಕ್ಕಂಥ ಒಂದು ಏನು ಸಬ್ಜೆಕ್ಟ್ ಇತ್ತು ಆ ಒಂದು ಸಬ್ಜೆಕ್ಟ್ದು ಅಫಿಷಿಯಲ್ ಆಗಿ VTU ಕಡೆಯಿಂದನೇ ಗ್ರೇಸ್ ಮಾರ್ಕ್ಸ್ ಏನಿದೆ ಅದರ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಆಗಿದೆ. ಸೊ ಎಲ್ಲನೂ ಈ ಒಂದು ನಿಮಗೆ ಏನು ವಿಡಿಯೋದಲ್ಲಿ ಕಾಣಿಸ್ತಿದೆ ಡಿಸ್ಪ್ಲೇ ಮೇಲೆ ಇದರಲ್ಲಿ ನಾನು ನಿಮಗೆ ವಿತ್ ಪ್ರೂಫ್ ಜೊತೆಗೆ ನಾನು ನಿಮಗೆ ಈ ಒಂದು ವಿಡಿಯೋ ಪ್ರೊವೈಡ್ ಮಾಡ್ತಿದ್ದೇನೆ. ಸೊ ಯಾವ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್, ಏನೇನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ, ಯಾರಿಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಬರುತ್ತೆ, ಏನು ಎಲ್ಲನೂ ಒಂದು ಇನ್ಫಾರ್ಮ್ ಮಾಡ್ತೇನೆ. ಸೊ ಈ ಹಿಂದಿನ ವೀಡಿಯೋದಲ್ಲಿ ಅಂದರೆ ನಿಮಗೆ ಎಕ್ಸಾಮ್ ಆಗಿದ್ದ ನೆಕ್ಸ್ಟ್ ಡೇನೇ ರಿಸರ್ಚ್ ಮೆಥಡಾಲಜಿ ಎಕ್ಸಾಮ್ ಆಗಿದ್ದ ನೆಕ್ಸ್ಟ್ ಡೇನೇ ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೆ ಈ ಒಂದು ಸಬ್ಜೆಕ್ಟಲ್ಲಿ ಯಾವ ಕ್ವಶನ್ಸ್ ಮೇಲೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅನ್ನೋಕ್ಕಂಥದ್ದು. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಿಮ್ಮ ಒಂದು ಗ್ರೇಸ್ ಮಾರ್ಕ್ಸ್ ಈಗ ಡಿಕ್ಲೇರ್ಡ್ ಆಗಿದೆ. ಸೊ ಸ್ಕೀಮ್ ಆಫ್ ಏನಂದರೆ ನಿಮ್ಮದು BRMK 557 ನಿಮ್ಮದು ಸಬ್ಜೆಕ್ಟ್ದು ಯಾವ್ಯಾವ ಸಬ್ಜೆಕ್ಟ್ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ, ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾ, ಎಷ್ಟು ಮಾರ್ಕ್ಸ್ ಅನ್ನೋಕ್ಕಂಥದ್ದು ನಿಮಗೆ ಹೀಗೆ ಡಿಸ್ಪ್ಲೇ ಮೇಲೆ ಏನು ಕಾಣಿಸ್ತಿದೆ ಅದನ್ನು ನೋಡಿದ್ರೆ ನಿಮಗೆ ಇಲ್ಲಿ ಆನ್ಸರ್ಸ್ ಸಿಗತ್ತೆ. ಸೊ ಇಲ್ಲಿ ನಿಮಗೆ ಪ್ರತಿಯೊಂದು ಪ್ರೂಫ್ ತೋರಿಸ್ತೇನೆ. ಸೊ ಡೇಟ್ ಇದು ಯಾವಾಗ ಡಿಕ್ಲೇರ್ ಆಗಿದೆ ಅಂತಂದರೆ February 5th 2025, ಸಮಯ ಬಂದುಬಿಟ್ಟು 7:35 PM. ಸೊ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ನಡೀತಾ ಇದೆ. ಸೊ ಇದು ಕಂಪ್ಲೀಟ್ ಆದಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ ಅದು ಎಲ್ಲನೂ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಫಾರ್ಮ್ ಕೊಡ್ತೇನೆ. ಸೊ ಫಸ್ಟ್ ಈ ಒಂದು ಸಬ್ಜೆಕ್ಟ್ ಗ್ರೇಸ್ ಮಾರ್ಕ್ಸ್ ಏನೇನಿದೆ, ಯಾವ ಎಲಿಜಿಬಲ್ ಕ್ರೈಟೇರಿಯಾ, ಯಾವ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಅನ್ನೋಕ್ಕಂಥದ್ದು ಡಿಸ್ಕಸ್ ಮಾಡ್ತೇನೆ. ಸೊ ನಿಮ್ಮ ಎಕ್ಸಾಮ್ ರಿಸಲ್ಟ್ ಬಗ್ಗೆ ಮತ್ತು ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಇದೆ, ನಿಮ್ಮ ಒಂದು TOC ಪೇಪರ್ ಬಗ್ಗೆ, ಥಿಯರಿ ಆಫ್ ಕಾಂಪಿಟೇಷನ್ ಬಗ್ಗೆ. ಸೊ ಅಲ್ಲಿ ಯಾವ ರೀತಿ ಇವ್ಯಾಲ್ಯೂಯೇಷನ್ ನಡೀತಿದೆ ಏನು ಅನ್ನೋಕ್ಕಂಥದ್ದು. ಸೊ ಟೋಟಲ್ ಇನ್ನೂ ಒಂದು 2 ವೀಡಿಯೋದಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮ್ ಕೊಡ್ತೇನೆ. ಸೊ ಆ ಒಂದು ವಿಡಿಯೋ ಕೂಡ ನೀವು ನೋಡಿ. ಸೊ ಈಗ ಈ ಒಂದು ಗ್ರೇಸ್ ಮಾರ್ಕ್ಸ್ಗೆ ಬರೋದಾದರೆ ನಿಮ್ಮ ಒಂದು ಯಾವ ಸಬ್ಜೆಕ್ಟ್ದ ಗ್ರೇಸ್ ಮಾರ್ಕ್ಸ್ ಅನ್ನೋಕ್ಕಂಥದ್ದು ಹೇಳಿದೆ. ಸೊ ಅದರಲ್ಲಿ ಒಂದು ಡಿಕ್ಲೇರ್ ಆಗಿರ್ತಕ್ಕಂಥದ್ದು ರಿಸರ್ಚ್ ಮೆಥಡಾಲಜಿ. ಯಾವ ಕ್ವಶನ್ ಅಂತಂದರೆ ನಿಮ್ಮ ಒಂದು ಸಬ್ಜೆಕ್ಟಿದ 8th A ಕ್ವಶನ್ ಆ್ಯಂಡ್ 8th B ಕ್ವಶನ್, 8th A ಕ್ವಶನ್ ಆ್ಯಂಡ್ 8th B ಕ್ವಶನ್ ಟೋಟಲ್ ಔಟ್ ಆಫ್ ಸಿಲೆಬಸ್. ಸೊ ಟೋಟಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ ಇದೆ. ಸೊ ಹಾಗಾಗಿ ನೀವು 8th Aಗೆ 5 ಮಾರ್ಕ್ಸ್ ಎಲಿಜಿಬಲ್ ಆಗ್ತೀರಾ, 8th Bಗೆ 5 ಮಾರ್ಕ್ಸ್ ಎಲಿಜಿಬಲ್ ಆಗ್ತೀರಾ, ಹಾಗೆ 10th B ಆಲ್ಸೋ ಔಟ್ ಆಫ್ ಸಿಲೆಬಸ್, ಅದಕ್ಕೂ ಕೂಡ ಔಟ್ ಆಫ್ 10 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್. ಸೊ ಇದು ಯಾರಿಗೆಲ್ಲ ಬರುತ್ತೆ, ಏನೇನು ಎಲಿಜಿಬಲ್ ಕ್ರೈಟೇರಿಯಾ ಇದೆ ಅನ್ನೋಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರಕ್ಕಂಥದ್ದು. ಇದು ನಿಮಗೆ ಇನ್ಫಾರ್ಮ್ ಆಗಿ ಗೊತ್ತಿರಬೇಕಂಥದ್ದು. ಇದು ಯಾರ್ಯಾರಿಗೆ ಮಾರ್ಕ್ಸ್ ಬರುತ್ತೆ, ಏನು ಎಲಿಜಿಬಲ್ ಅಂತ ಕೇಳಿದ್ರೆ ನೀವು ನಿಮ್ಮ ಒಂದು ಎಕ್ಸಾಮಿನಲ್ಲಿ ಏನೋ ಒಂದು ಆನ್ಸರ್ ಬುಕ್ಲೆಟ್ ಇರುತ್ತೆ, ಅದರಲ್ಲಿ ನೀವು ಇದ್ರ ಬಗ್ಗೆ ಆನ್ಸರ್ಸ್ ಒಟ್ಟು ಕ್ವಶನ್ ಅಟೆಂಡ್ ಮಾಡಿರಬೇಕು, ಆನ್ಸರೇ ಬರಿಬೇಕಂತಿಲ್ಲ. ಜಸ್ಟ್ ನೀವು 8th A ಅಂತ ಕ್ವಶನ್ ನಂಬರ್ ಅಂತ ಹಾಕಿಬಿಟ್ಟು ಮುಂದ್ಗಡೆ ಆನ್ಸರ್ ಅಂತ ಬರೆದು ಒಂದು ಏರೋ ಮಾರ್ಕ್ ಹಾಕಿದ್ರಿ ಅಂತಂದರೆ ನೀವು ಈ ಒಂದು 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ಗೆ ಎಲಿಜಿಬಲ್ ಆಗಿರ್ತೀರ. ಸೊ 8th B ಆಲ್ಸೋ 10th B ಆಲ್ಸೋ ಏನಿಲ್ಲ, ಕ್ವಶನ್ ನಂಬರ್ ಬರಿಬೇಕು, ಸೈಡ್ಗೆ ಆ ಒಂದು ಕಾಲಮ್ ಹಾಕಿರ್ತಾರಲ್ಲ ಕ್ವಶನ್ ನಂಬರ್ ಬರಲಿಕ್ಕೆ, ಅಲ್ಲಿ ಕ್ವಶನ್ ನಂಬರ್ 8th A, ಕ್ವಶನ್ ನಂಬರ್ 8th B, ಕ್ವಶನ್ ನಂಬರ್ 10th B ಅಂತ ಬರೆದಿರಬೇಕು. ವಾಟ್ ಎವರ್ ಇಟ್ ರ್ಯಾಂಡಮ್ ಆಗಿ ಕೂಡ ಬರೆದು ನಡೆಯುತ್ತೆ, ಒಟ್ಟು ಕ್ವಶನ್ ನಂಬರ್ ಬರೆದಿರಬೇಕು. ಮುಂದ್ಗಡೆ 8th A ಅಂತ ಬರೆದ್ಬಿಟ್ಟು ಅದ್ರ ಮುಂದ್ಗಡೆ ಏನು ಆನ್ಸರ್ ಬರಿತೀರಿ ನೋಡಿರಿ ಅದ್ರ ಪಕ್ಕದಲ್ಲಿ ಅಲ್ಲಿ ಆನ್ಸರ್ ಅಂತ ಬರೆದು ಒಂದು ಏರೋ ಮಾರ್ಕ್ ಹಾಕಿಬಿಟ್ಟು ಅಷ್ಟೇ ಬಿಟ್ಟು ಬಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಒಟ್ಟು ಅಟೆಂಪ್ಟ್ ಮಾಡಿರಬೇಕು. ಅಟೆಂಪ್ಟ್ ಅಂತಂದರೆ ಏನಾದರೂ ಬರೆದಿರಬೇಕಾ? ನೋ, ಜಸ್ಟ್ ಕ್ವಶನ್ ನಂಬರ್ ಆಗಿಬಿಟ್ಟು ಅಲ್ಲಿ ಆ ಥರ ಬರೆದ್ರೆ ನಿಮಗೆ ಈ ಒಂದು 15 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಎಷ್ಟು ಮಾರ್ಕ್ಸ್ ಹೇಳಿ? 15 ಮಾರ್ಕ್ಸ್. ಇನ್ನು ನೀವು ಅಲ್ಲಿ ಬರೆದಿರಬೇಕಾಗಿರೋ ಮಾರ್ಕ್ಸ್ ಎಷ್ಟಂದರೆ ಓನ್ಲಿ 25 ಮಾರ್ಕ್ಸ್. 25 ಏನಲ್ಲ, 20 ಇಲ್ಲಿ 15 ಬಂದಿದೆ ಅಂದರೆ ಇನ್ನು 26 ಮಾರ್ಕ್ಸ್, ರೈಟ್? ನೋಡು, ಆ 36 ಪಾಸಿಂಗ್ ಮಾರ್ಕ್ಸ್ ಅಂದರೆ ಇನ್ನು ಈಗ ಆಲ್ರೆಡಿ 15 ಬಂದಿದೆ. ಇನ್ನು ನಿಮಗೆ ಎಷ್ಟು ಬೇಕು ಅಷ್ಟು 15 + 15 ಇನ್ನೂ ಒಂದು 18 ಮಾರ್ಕ್ಸ್ ನೀವು ಬರೆದ್ರಿ ಅಂತಂದರೆ
18 ಅಲ್ಲ 22. ಸೊ ಅದು ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ ನೀವೇ. ಅಪ್ರಾಕ್ಸಿಮೇಟ್ ಒಂದು 25 ಅಂತ ಹೇಳ್ರಿ. ಇನ್ನೂ ನೀವೇನಾದರೂ 20 ಮೇಲ್ಗಡೆ ಅಥವಾ 25ವರೆಗೂ ನೀವು ಬರೆದ್ರೆ ಆಗಿದ್ದಲ್ಲಿ ಸೊ ನಿಮಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಏನಿದೆ ನಿಮಗೆ ಸಿಗತ್ತೆ. ನೀವು ಈ ಒಂದು ಗ್ರೇಸ್ ಮಾರ್ಕ್ಸ್ಗೆ ಎಲಿಜಿಬಲ್ ಆಗಿರ್ತೀರ. ಸೊ 15 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬಂದಿದೆ. ನೀವು ಬರೀಬೇಕಾಗಿರೋದು 22 ಮಾರ್ಕ್ಸ್ ನೀವೇನಾದರೂ ಅಲ್ಲಿ ಬರೆದು ಬಂದಿದ್ದರೆ ಆರಾಮ್ಸಾಗಿ ನೀವು ಈ ಒಂದು ಸಬ್ಜೆಕ್ಟ್ನ ಪಾಸ್ ಆಗ್ತೀರಿ. ಸೊ ಈ ಒಂದು ಈವ್ಯಾಲ್ಯೂಷನ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮ್ ಕೊಟ್ಟೆ. ಸೊ ಯಾವ ಒಂದು ಕ್ವಶನ್ ನಂಬರ್ಗೆ ಎಷ್ಟು ಗ್ರೇಸ್ ಮಾರ್ಕ್ಸ್ ತೊಗೋಬೇಕಂದ್ರೆ ಎಲಿಜಿಬಲ್ ಕ್ರೈಟೀರಿಯಾ ಎಲ್ಲನೂ ಹೇಳಿದ್ದೇನೆ. ಸೊ ಈ ಒಂದು ಪ್ರೋಸೆಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇಷ್ಟು ನಿಮ್ಮದಾಗಿತ್ತು ಅಂದರೆ ನೀವು ಜಸ್ಟ್ 22 ಮಾರ್ಕ್ಸ್ ಬಂದರೂ ಕೂಡ ನೀವು ಈ ಒಂದು 50 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬಂತು ಅಂದರೆ ಎಲಿಜಿಬಲ್ ಕ್ರೈಟೀರಿಯಾನ ಫಾಲೋ ನೀವು ಮಾಡಿದ್ದೇ ಆಗಿದ್ದಲ್ಲಿ, ಸೊ ಕ್ವಶನ್ ಅಟೆಂಪ್ಟ್ ಮಾಡಿದ್ದೇ ಆಗಿರಲಿ, ನೀವು ಆರಾಮ್ಸೆ ಪಾಸ್ ಆಗ್ತೀರ. ಸೊ ಎಲ್ರಿಗೂ ಕ್ಲಿಯರ್ ಆಯ್ತು ಅಂದ್ಕೊಳ್ತೇನೆ. ಸೊ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ, ಅದನ್ನು ನಾನು ರಿಪ್ಲೈ ಮಾಡಲಿಕ್ಕೆ ಸೊ ಟ್ರೈ ಮಾಡ್ತೇನೆ. ಅದೇ ರೀತಿಯಲ್ಲಿ ಕೂಡ ನೆಕ್ಸ್ಟ್ 1-2 ವೀಡಿಯೋಗಳಿದೆ. ಅದು ಒಂದು ನಿಮ್ಮ ಥಿಯರಿ ಆಫ್ ಕಾಂಪಿಟೇಷನ್ ಬಗ್ಗೆ ವಿಡಿಯೋ. ಅದು ಬಹಳ ಅಂದರೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ. ಸೊ ಏನು ಅನ್ನೋಕ್ಕಂಥದ್ದು ನಿಮಗೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಅದಾದಮೇಲೆ ರಿಸಲ್ಟ್ ಯಾವಾಗ ಅನ್ನೋಕ್ಕಂಥದ್ದು ಒಂದು ಕನ್ಫರ್ಮ್ ಇನ್ಫಾರ್ಮೇಷನ್ ವಿಡಿಯೋ ಕೂಡ ನಿಮಗೆ ಇವತ್ತು ಈವ್ನಿಂಗ್ ಅಥವಾ ನಾಳೆ ಮಾರ್ನಿಂಗ್ ಇದರೊಳಗಡೆ ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ. ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.